ಸ್ನೇಹಿತರೆ ನಮಸ್ಕಾರ. ನೀವು ಸಿಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಅಪರಾಧ ವರದಿಗಳಾಗಿರ್ಬೋದು ಮತ್ತು ಅವೇರ್ನೆಸ್ ಮೂಡಿಸುವಂಥ ಒಂದು ವಿಚಾರಗಳಾಗಿರ್ಬೋದು ಮತ್ತು ತುಂಬ ಇಂಟ್ರೆಸ್ಟಿಂಗ್ ಕೇಸಸ್ ಏನಿದ್ರೆ ಆ ಮಾಹಿತಿಯನ್ನು ನಿಮ್ಮೊಂದಿಗೆ ಕ್ಯಾಶುವಲ್ ಆಗಿ ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ನಾನು ಮಾಡ್ತಾ ಇರ್ತೇನೆ. ಅದೇ ರೀತಿಯಾಗಿ ಇವತ್ತು ಒಂದು ವಿಶೇಷವಾದಂಥ ಸುದ್ದಿ ಇಂಪಾರ್ಟೆಂಟ್ ಅಂತಂದರೆ ಸೆಂಟ್ರಲ್ ಜೈಲ್ ಪರಪ್ಪು ನಗರದ ಕೆಲ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಯಾಕಂದರೆ ಮೊದಲು ಇತ್ತೀಚಿನ ಅಂದರೆ ಕಳೆದ ಒಂದು ವರ್ಷದ ಹಿಂದೆ ಸೆಂಟ್ರಲ್ ಜೈಲ್ ಪರಪ್ಪು ನಗರ ಅಂದರೆ ಅದು ಹಿಂದಿನಿಂದಲೂ ಕೂಡ ಅದೇ ರೀತಿಯಾದಂಥ ಒಂದು ಬ್ಯಾಡ್ ನೇಮ್ ಬಿತ್ತು. ಅಂದರೆ ಪರಪ್ಪನಗರ ಜೈಲು ಅಕ್ರಮಗಳಿಗೆ ಹೆಸರುವಾಸಿ, ಅಕ್ರಮಗಳ ತಾಣ ಅಂದರೆ ಪರಪ್ಪನಗರ ಸೆಂಟ್ರಲ್ ಜೈಲ್ ಅನ್ನೋ ರೀತಿಯಲ್ಲಿ ತುಂಬ ಆ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಅಂದರೆ ಆ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿ ಬಿದ್ದಿತ್ತು ಆ ಒಂದು ಸೆಂಟ್ರಲ್ ಜೈಲಲ್ಲಿ. ಆದರೆ ಅದನ್ನು ಬದಲಾವಣೆ ತರುವಂಥ ನಿಟ್ಟಿನಲ್ಲಿ ಈಗ ಅಲೋಕ್ ಕುಮಾರ್ ಅವರು DGP ಆಗಿದ ನಂತರ ಕೆಲವೊಂದಷ್ಟು ಸುಧಾರಣೆ ತರುವಂಥ ನಿಟ್ಟಿನಲ್ಲಿ ಅಲ್ಲಿ ಆಗಿರುವಂಥ SP ಆಗಿರುವಂಥ ಅಂಶುಕುಮಾರ್ ಅವರು ಕೂಡ ಸೇರಿಕೊಂಡು ಕೆಲವೊಂದಷ್ಟು ಬದಲಾವಣೆ ತರಬೇಕು ಅಂತೇಳಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ತುಂಬ ಅಲ್ಲಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಸಿಬ್ಬಂದಿ ಅಧಿಕಾರಿ ವರ್ಗದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸಗಳನ್ನು ಕಾರ್ಯಾಚರಣೆ ಮಾಡುವಂಥ ರೀತಿ ಏನಿದೆ ಅದನ್ನು ಅಲ್ಲಿನ ಸಜಾಬಂದಿ ಕೈದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮೂಲಕವಾಗಿ ಆ ಒಂದು ಅವರ ಕಾರ್ಯತಂತ್ರ ಏನಿದೆ ಅದು ಒಂದು ಒಳ್ಳೆ ಕ್ಲೀನಾಗಿ ಅದೊಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅದೇ ರೀತಿಯಾಗಿ ಅಲ್ಲಿಗೆ ಸ್ವಲ್ಪ ಕ್ಲೀನ್ ಮಾಡುವಂಥ ಕೆಲಸ ಅಂದರೆ ಕ್ಲೀನ್ ಅಂತಂದರೆ ಅಲ್ಲಿ ಕಸ ಗುಡಿಸುವಂಥದ್ದಲ್ಲ. ಅಲ್ಲಿ ಕ್ಲೀನ್ ಅಂತಂದರೆ ಅಕ್ರಮಗಳಾಗಿರ್ಬೋದು, ಬೇರೆ ರೀತಿಯ ಇನ್ನಿತರ ಚಟುವಟಿಕೆಗಳನ್ನೆಲ್ಲ ನಡೀತಾ ಇತ್ತು ಆ ಚಟುವಟಿಕೆಗಳೆಲ್ಲವೂ ಕೂಡ ಕಡಿವಾಣ ಮಾಡಿಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರುವಂಥ ಕೆಲಸವನ್ನು ಅಲ್ಲಿ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ. ಒಂದೊಂದು ಬ್ಯಾರಕ್ಗೆ ಒಬ್ಬೊಬ್ಬ ಜೈಲರ್ಗೆ ಈಗ ಹೆಚ್ಚುವರಿಯಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾರೇ ಮುಲಾಜಿಲ್ಲದೆ ಒಳಗಡೆ ಏನಾದರೂ ಅಕ್ರಮಗಳಿಗೆ ಅವರು ಸಾಥ್ ಕೊಟ್ಟಿದ್ದೆ ಆದರೆ ಅವರನ್ನು ಮುಲಾಜಿಲ್ಲದೆ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಧಿಕಾರಿ ಅಂದರೆ ಅಲೋಕ್ ಕುಮಾರ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಒಂದೇ ಸ್ಟೇಟ್ಮೆಂಟನ್ನು ಅಧಿಕಾರಿ ಸಿಬ್ಬಂದಿಯವ್ರಿಗೆ ಹೇಳಿರುವಂಥದ್ದು, ನೀವು ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿರಿ, ಇಲ್ಲದಿದ್ದರೆ ಇಲ್ಲಿಂದ ಜಾಗ ಬಿಟ್ಟು ಹೋಗಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ. ಅಲ್ಲಿ ಒಂದು ಕಾರ್ಯಾಚರಣೆ ಆಗಿರ್ಬೋದು, ಅವರು ಎಲ್ಲರಿಗೂ ಕೂಡ ಒಂದು ಟಾಸ್ಕನ್ನು ಕೊಟ್ಟು ಅಲ್ಲಿ ಯಾರ್ಯಾರು ಈ ಒಂದು ಅಕ್ರಮಗಳಲ್ಲಿ ಭಾಗಿಯಾಗ್ತಾಯಿದ್ರು ಒಂದು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಕಳೆದ ಒಂದು ವಾರದ ಹಿಂದೆ ಒಬ್ಬ ವಾರ್ಡನ್ ಗಾಂಜಾವನ್ನು ಒಳಗಡೆ ಸಪ್ಲೈ ಮಾಡೋಕ್ಕೆ ಮುಂದಾಗುತ್ತಾನೆ. ಅನಂತರ ಒಳಗಡೆ ಆತ ಸಿಕ್ಕಿ ಬೀಳುವಂಥದ್ದು, ಆತನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಅವರ ಒಂದೇ ಒಂದು ಸೂಚನೆ ಕೊಡುವಂಥದ್ದು, ಎಚ್ಚರಿಕೆ ಕೊಡುವಂಥ ಸಂದೇಶ ಅಂತಂದರೆ ಯಾರೇ ಅಧಿಕಾರಿ ಸಿಬ್ಬಂದಿ ವರ್ಗದವರು ಒಳಗಡೆ ಸಜಾಬಂದಿ ಕೈದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳ ಜೊತೆ ಸೇರಿಕೊಂಡು ಅವರಿಗೆ ಅಕ್ರಮಕ್ಕೆ ಸಾಥ್ ಕೊಟ್ಟು ಅವರೇ ಅದರಲ್ಲಿ ನೀವು ಭಾಗಿಯಾದರೆ ಮುಲಾಜಿಲ್ಲದೆ ನಿಮ್ಮನ್ನ ಅಲ್ಲೇ ಸಸ್ಪೆಂಡ್ ಮಾಡ್ತೀವಿ. ಯಾವುದೇ ರೀತಿಯಾದಂತಹ ಅಂದರೆ ಏನೊಂದು ಇಲಾಖೆಯ ತನಿಖೆ ಆಗಿರ್ಬೋದು, ಇಲ್ಲವೇ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಏನೂ ಇಲ್ಲ. ಆಮೇಲೆ ಹಾಕ್ಕೊಂಡು ಅವರು ಸಂಬಳ ಬರುವಂಥದ್ದು ಏನಿದೆ, ನಂತರ ಅವ್ರನ್ನ ಅಲ್ಲಿ ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗುವಂಥದ್ದು, ಇನ್ವೆಸ್ಟಿಗೇಷನ್ ಆದಮೇಲೆ ಮತ್ತೆ ಸೇರಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ನೇರವಾಗಿ ಅವರನ್ನು ಇಲ್ಲಿಂದ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಅದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಡಿಸ್ಮಿಸ್ ಮಾಡುವಂಥ ಕೆಲಸಕ್ಕೂ ಕೂಡ ಅದು ಸಸ್ಪೆಂಡ್ ಮಾಡ್ತಾರೆ. ಆಮೇಲೆ ಅದು ಪ್ರೂವ್ ಆಯ್ತು ಅಂದರೆ ಆ ಕ್ಷಣದಲ್ಲಿ ಅವರನ್ನು ಡಿಸ್ಮಿಸ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಅಲ್ಲಿನ ಅಧಿಕಾರಿ ಸಿಬ್ಬಂದಿವರೆಗೂ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಅಲ್ಲಿ ಒಂದಷ್ಟು ಅಧಿಕಾರಿ ಸಿಬ್ಬಂದಿಯವರಿಗೆ ಒಂದು ಅಲರ್ಟ್ ಮೆಸೇಜ್ ಅಂತ ಅವರಿಗೆ ಒಂದು ಭಯ ಮೂಡಿಸುವಂಥದ್ದು ಅಂದರೆ ಕೆಲಸ ಕರೆಕ್ಟಾಗಿ ಮಾಡಬೇಕು ಅನ್ನೋದನ್ನು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಆದರೆ ಇತ್ತೀಚೆಗೆ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ಏನೊಂದು ಗಾಂಜಾ ಆಗಿರ್ಬೋದು, ಅಲ್ಲಿ ಮಾದಕ ವಸ್ತುಗಳ ಸಪ್ಲೈ ಒಳಗಡೆ ಆಗ್ತಾಯಿದೆ, ಯಾರು ಒಳಗಡೆ ಸೇವನೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಪತ್ತೆ ಮಾಡಬೇಕು ಅಂತೇಳಿ ಇದೇ ಮೊದಲ ಬಾರಿಗೆ ಇಡೀ ಇಂಡಿಯಾದಲ್ಲಾದರೆ ಮೊದಲು ಗುಜರಾತಲ್ಲಿ ಫಸ್ಟ್ ಟೈಮ್ ಮಾಡಿದರು. ನಂತರ ಈಗ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಒಂದು ನಾರ್ಕೋಟಿಕ್ಸ್ ಟೆಸ್ಟನ್ನು ಈಗ ಮಾಡಲಾಗ್ತಾ ಇದೆ. ನಿಮಾನ್ಸ್ ಅವರ ಒಂದು ಸಹಾಯವನ್ನು ಪಡ್ಕೊಂಡು ಈ ಮೂಲಕವಾಗಿ ಕೆಲ ವೈದ್ಯರ ಒಂದು ಸಹಾಯವನ್ನು ಪಡ್ಕೊಂಡು FSL ಅವರ ಕರೆಸಿ ಜೈಲಿನಲ್ಲಿ ಯಾರು ಅಂದರೆ 1 ತಿಂಗಳಿಗಿಂತ ಹೆಚ್ಚು ಬಂದು ಸುಮಾರು 1-2 ತಿಂಗಳಾದ ನಂತರ ಒಳಗಡೆ ಯಾರು ವಿಚಾರಣೆಯನ್ನು ಕೈದಿದ್ದಾರೆ, ತುಂಬ ರ್ಯಾಂಡಮ್ ಆಗಿ ಸಸ್ಪೆಕ್ಟಾಗಿ ಓಡಾಡುವಂಥವ್ರು, ಆಮೇಲೆ ಅವರು ಫೇಸು ಎಲ್ಲ ಆ ಗಾಂಜಾ ಅಡಿಕ್ಟ್ ಆಗಿರುವ ಥರ ಯಾರು ಇರ್ತಾರೆ ಅಂಥವ್ರು ರ್ಯಾಂಡಮ್ ಆಗಿ ಅವರನ್ನು ಐಡೆಂಟಿಫೈ ಮಾಡಿ ಅವರೆಲ್ಲ ಕೂಡ ಒಂದು ಕಡೆ ಕರೆಸಿ ಅವ್ರಿಗೆ ಟೆಸ್ಟ್ ಮಾಡಿಸುವಂಥ ಕೆಲಸವನ್ನು ಮಾಡಲಾಗ್ತಾಯಿದೆ. ಕೆಲವ್ರಿಗೆಲ್ಲ ಪಾಸಿಟಿವ್ ಬಂದಿದೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಈಗ ರಿಹ್ಯಾಬಿಲೇಷನ್ ಸೆಂಟರ್ ಅಂದರೆ ನಿಮಾನ್ಸ್ ಮೂಲಕವಾಗಿ ಜೈಲಲ್ಲೇ ಒಂದು ರಿಹ್ಯಾಬಿಲೇಷನ್ ಸೆಂಟರ್ ಮಾಡಿ ಅವ್ರನ್ನ ಬಿಡಿಸುವಂಥದ್ದು, ಚಟ ಬಿಡಿಸುವಂಥ ಕೆಲಸ ಇರ್ಬೋದು, ಅವ್ರಿಗೆ ಅರಿವು ಮೂಡಿಸುವಂಥ ಕೆಲಸಕ್ಕೆ ಈಗ ಇಲಾಖೆ ಮುಂದಾಗ್ತಾಯಿದೆ. ಆದರೆ ನಿಜಕ್ಕೂ ಇನ್ನೊಂದು ವಿಚಾರ ಏನಂತಂದರೆ ಈ ಟೆಸ್ಟನ್ನು ಮಾಡೋಕ್ಕೆ ಸ್ಯಾಂಪಲನ್ನು ಏನು ತೆಗೆದುಕೊಳ್ತಾರೆ, ಯೂರಿನ್ ಟೆಸ್ಟನ್ನು ತೆಗೆದುಕೊಳ್ತಾರೆ, ಇದರಲ್ಲೂ ಕೂಡ ಕೆಲ ಕೈದಿಗಳು ಕಳ್ಳಾಟವನ್ನು ಆಡ್ತಾ ಇರುವಂಥದ್ದು. ಹೇಗೆ ಅಂತಂದರೆ ಸ್ಯಾಂಪಲ್ ಕೊಡಿ ಬಾಟ್ಲಲ್ಲಿ ಅಂತಂದರೆ ಯೂರಿನ್ ಕೂಡ ಬದಲು ಅಲ್ಲಿ ವಾಟರನ್ನು ಬಿಟ್ಕೊಂಡು ಅಂದರೆ ಅಲ್ಲೇನು ನಲ್ಲಿಯಲ್ಲಿ ಬರುವಂಥ ವಾಟರನ್ನ ಇಟ್ಕೊಂಡು ಅದರಲ್ಲಿ ಇವರು ಕಳ್ಳಾಟವನ್ನು ತೆಗೆದುಕೊಂಡು ಇದೇ ಯೂರಿನ್ ಅಂತ ಕೊಡುವಂಥದ್ದು. ಸುಮಾರು ಇದು ಸಾಕಷ್ಟು ಮಂದಿ ಕೆಲವರು ಎಲ್ಲ ಸೇರಿಕೊಂಡು ಇದೇ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಸಸ್ಪೆಕ್ಟ್ ಆಗಿದೆ. ಯಾಕಂದರೆ
ಅವ ವ್ಯಕ್ತಿ ಸಸ್ಪೆಕ್ಟ್ ಇದ್ದಾನೆ, ಅವನ ಮೇಲೆ ಅನುಮಾನ ಇದೆ, ಆದರೆ ಆತ ನಾರ್ಮಲ್ ರಿಪೋರ್ಟ್ ಬರ್ತಾ ಇದೆ. ಹೀಗಾಗಿ ಈ ರೀತಿಯಾಗಿ ಕೆಲವರು ಮಾಡಿರ್ಬೋದು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಒಂದು ಅನುಮಾನದ ಮೇರೆಗೆ ಈಗ ಮತ್ತೆ ರ್ಯಾಂಡಮ್ ಆಗಿ ಯಾರ್ಯಾರು ಸಸ್ಪೆಕ್ಟ್ ಇದ್ರು ಅವರೆಲ್ಲರೂ ಕೂಡ ಒಂದು ಟೆಸ್ಟ್ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಆ ಜೊತೆಯಲ್ಲಿ ಯಾರ್ದು ಇನ್ನು ಮತ್ತೆ ಏನಾದರೂ ರಿಪೀಟ್ ಆದರೆ ಇಡೀ ಸ್ಟೇಟ್ ಎಲ್ಲ ಸೆಂಟ್ರಲ್ ಜೈಲ್ ಪರಪ್ನಗರ ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ಜೈಲಲ್ಲೂ ಕೂಡ ಈ ರೀತಿಯಾಗಿ ನಾರ್ಕೋಟಿಕ್ಸ್ ಟೆಸ್ಟನ್ನು ಮಾಡಲಾಗ್ತಾ ಇದೆ. ಜೊತೆ ಯಾರು ಮತ್ತು ತುಂಬ ವರ್ಷಗಳ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ನಂತರ 14 ವರ್ಷಗಳ ಪೂರೈಕೆ ನಂತರ ಮತ್ತೆ ಯಾರು ದಂಡ ಕಟ್ಟಲಾಗದೆ ಅವರು ಸರಿಯಾಗಿ ವಕೀಲರ ನೇಮಕ ಇಲ್ಲದೆ ಅಲ್ಲೇ ಒಳಗಡೆ ಉಳ್ಕೊಂಡಿದ್ದಾರೆ ಅಂಥವ್ರನ್ನ ಅವರ ಒಂದು ಕೆಲಸ ಒಳಗಡೆ ಸನ್ನಡತೆ ಆಧಾರದ ಮೇಲೆ ಅವರು ಯಾವ ರೀತಿ ಇದ್ರು ಅನ್ನೋದು ಅದನ್ನು ಪರಿಗಣಿಸಿ ಅಂಥವ್ರನ್ನ ಬಿಡುಗಡೆ ಕಳಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಬರೋಬ್ಬರಿ 25 ಕೋಟಿ ಹಣವನ್ನು ಗೃಹ ಇಲಾಖೆ ಕೊಟ್ಟಿರುವಂಥದ್ದು ಕಾರಾಗೃಹ ಇಲಾಖೆಗೆ. ಯಾರಂತಂದ್ರೆ ಆ 25 ಕೋಟಿ ಕಾರಾಗೃಹ ಕೆಲಸಗಳ ಕಾರ್ಯಗಳಿಗೆ ಮತ್ತು ಅಲ್ಲಿನ ಬಳಕೆ ಮಾಡಿಕೊಳ್ಳೋದಲ್ಲ, ಅಲ್ಲಿನ ಸಜಾಬಂದಿ ಕೈದಿಗಳು ಮಾಡಿರುವಂಥ ಕೂಲಿ ಹಣ ಬರೋಬ್ಬರಿ 25 ಕೋಟಿ ಒಂದು ವರ್ಷದ್ದಾಗಿರುವಂಥದ್ದು ಇಡೀ ಸೆಂಟ್ರಲ್ ಜೈಲಲ್ಲಿ. ಇನ್ನೂ ಬಾಕಿ ಹಣ ಬರಬೇಕು ಅಂತ ಹೇಳಿರುವಂಥದ್ದು. ಇಷ್ಟು ಹಣವನ್ನು ಎಲ್ಲ ಆ ಕೈದಿಗಳು ಕೆಲಸ ಯಾರು ಮಾಡಿದ್ದಾರೆ ಅವರೆಲ್ಲರ ಒಂದು ಖಾತೆಗಳಿಗೆ ಹಣವನ್ನು ಈಗ ಜಮಾ ಮಾಡಲಾಗಿರುವಂಥದ್ದು. ಕೆಲ ಸನ್ನಡತೆ ಆದಾದ ಮೇಲೆ ಏನು ಇತ್ತೀಚೆಗೆ ಒಂದು ವಾರದಷ್ಟೇ ರಿಲೀಸ್ ಆದರು, ಅದರಲ್ಲಿ ಸುಮಾರು ಒಂದು 25 ಮಂದಿ ಹೆಚ್ಚು ಜನ ಅದರಲ್ಲಿ ಇದ್ದರು. ಅವರೆಲ್ಲರೂ ಅದರಲ್ಲಿ 2-3 ಒಂದು ಸುಮಾರು ಅವರ ಅಕೌಂಟಲ್ಲಿ 6 ರಿಂದ 7 ಲಕ್ಷ ಹಣ ಅವರಲ್ಲಿ ಡೆಪಾಸಿಟ್ ಆಗಿತ್ತು. ಈ ಮೂಲಕ ಆ ಹಣದಿಂದ ಅವರು ಮತ್ತೆ ಒಂದು ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನೋದು ಅಧಿಕಾರಿಗಳ ಒಂದು ಮಾತು. ಈ ಮೂಲಕವಾಗಿ ಸೆಂಟ್ರಲ್ ಜೈಲ್ ಪರಪ್ನಗರದಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿ ಮಾಡುವ ಮೂಲಕ ಒಂದು ಅಲ್ಲಿನ ಆ ಮಾರ್ಗ ಒಂದು ಏನಿದೆ ಅಲ್ಲಿನ ಕೆಲಸವನ್ನು ಮಾಡುವಂಥ ಮೂಲಕವಾಗಿ ಒಂದು ಅಕ್ರಮಗಳಿಗೆ ಬಿಸಿ ಮುಟ್ಟಿಸುವಂಥದ್ದು, ಅದನ್ನು ತಡೆಗಟ್ಟುವ ಮೂಲಕವಾಗಿ ಅಲ್ಲಿ ಹೊಸ ಒಂದು ಕಾರ್ಯತಂತ್ರವನ್ನು ರೂಪಿಸುವ ಮೂಲಕವಾಗಿ ಪರಪ್ನಗರ ಸೆಂಟ್ರಲ್ ಜೈಲನ್ನು ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕೆ ಈಗ ಮುಂದಾಗಿರುವಂಥದ್ದು. ಸದ್ಯ ಅದು ಕಂಟಿನ್ಯೂ ರೈಡ್ ಆಗಿರ್ಬೋದು ಮತ್ತು ಕಾರ್ಯಾಚರಣೆಗಳಾಗಿರ್ಬೋದು, ಒಳಗಡೆ ಅವರ ಒಂದು ಇನ್ನಿತರ ಕಾರ್ಯಚಟುವಟಿಕೆಗಳು ಒಳಗಡೆ ಅಕ್ರಮಗಳು ಏನಿರುತ್ತೋ ಅದಕ್ಕೆಲ್ಲ ಕೂಡ ಕಡಿವಾಣ ಹಾಕುವಂಥ ಕೆಲಸ ಅದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಸದ್ಯ ನೋಡೋಣ ಮುಂದಿನ ಒಂದು ಜೈಲಲ್ಲಿ ಪ್ರಮುಖವಾಗಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳೇನು ನಡೀತಾ ಇದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ನೋಡ್ಬೋದು. ಅದೇ ರೀತಿಯಾಗಿ ಅಧಿಕಾರಿಗಳು ಮುಂದುವರಿಸ್ಕೊಂತ ಯಾರೇ ಕೂಡ ಇದರಲ್ಲಿ ಭಾಗಿಯಾದರೆ ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಲಿದ್ದಾರೆ. ಸ್ನೇಹಿತರೆ ಸೆಂಟ್ರಲ್ ಜೈಲ್ ವಿಚಾರವನ್ನು ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.